ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಅಂದ್ರೆ ಲೋಗೋ ಹೇಗಿದೆ ಅನ್ನೋ ಪ್ರೋಮೋ ಬಿಟ್ಟಿದ್ದಾರೆ. ಸಿಕ್ಕಾಪಡೆ ಚೆನ್ನಾಗಿದೆ. ಕಳೆದ ಬಾರಿಗಿಂತ 11ನೇ ಬಾರಿದು ಸೀಸನ್ ಏನಿತ್ತು ಅದ್ರದ್ದು ಲೋಗೋ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆದ್ರೆ ಈ ಸತಿ ಬಿಟ್ಟಿರೋ 12ನೇ ಸೀಸನ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ, ಕಾದಿದ್ದು ಸಾಕು ಬಿಗ್ ಬಾಸ್ ಇಸ್ ಬ್ಯಾಕ್ ಅಂತ ಹೇಳಿದ್ದಾರೆ. ಆದ್ರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಅಂತ ಕೂಡ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಕಿಚ್ಚು ಹೆಚ್ಚಾಗೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ಇಲ್ಲಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಾಕಿದೆ. ಯಾರ್ಯಾರು ಬರ್ಬೋದು ಅಂತಂದ್ಬಿಟ್ಟು ಒಂದ್ ಕಡೆ ಇದ್ರೆ, ಈಗ ಸದ್ಯ ಕಳೆದ ಬಾರಿ ಅಂದ್ರೆ ಕಳೆದ ತಿಂಗಳಲ್ಲಿ ಪ್ರೆಸ್ ಮೀಟ್ ನಡೀತು. ಕಿಚ್ಚ ಸುದೀಪ್ ಅವರು ಇಲ್ಲಿ ಬಿಗ್ ಬಾಸ್ ಸೀಸನ್ 12ನೇ ಹೋಸ್ಟ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಯಾಕಂದ್ರೆ ಇವ್ರ ಬದಲು ಬೇರೆ ಯಾರು ಬರ್ತಾರ ಅನ್ನೋ ಕನ್ಫ್ಯೂಷನ್ ಇತ್ತು. ಆದ್ರೆ ಇದಕ್ಕೆಲ್ಲ ಈಗ ಕ್ಲಿಯರಿಟಿ ಸಿಕ್ಕಿದೆ. ಈಗ ಮೊದಲನೇ ಪ್ರೋಮೋದೆ ಹೇಗಿದೆ ಲೋಗೋ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಂತಂದ್ಬಿಟ್ಟು ಲೋಗೋ ಬಿಡುಗಡೆ ಮಾಡಿದ್ದಾರೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸಖತ್ ಖುಷಿ ಆಗ್ತದೆ. ಆದ್ರೆ ರಿಯಾಲಿಟಿ ಶೋಗಳನ್ನ ಯಾರು ನೋಡ್ತಾ ಇರ್ತಾರೆ ಅವ್ರಿಗೆ ಇದು ಖುಷಿ ಆಗುತ್ತೆ. ಆದ್ರೆ ಇದೇನು ದೊಡ್ಡ ವಿಚಾರ ಅಂತ ಕೆಲವೊಬ್ರಿಗೆ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ, ಆದ್ರೆ ರಿಯಾಲಿಟಿ ಶೋಗಳು ನೀವು ನೋಡಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನವಾಗಿ ಇದ್ದೇ ಇರುತ್ತೆ. ಈ ಸತಿ ಕೂಡ ಬಿಗ್ ಬಾಸ್ ಸೀಸನ್ 12 ವಿಭಿನ್ನವಾಗಿ ಇರೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹಲವಾರು ಕಂಡೀಷನ್ಗಳು ಕೂಡ ಇಲ್ಲಿ ಹಾಕಿದ್ರು ಅಂತಂದ್ಬಿಟ್ಟು ಹೇಳಲಾಗ್ತಿದ್ರು. ಅದ್ರ ಪ್ರಕಾರನೇ ಇಲ್ಲಿ ಪ್ರತಿಯೊಂದು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12 ಸ್ವಲ್ಪ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಒಂದು ತಿಂಗಳು ಮುಂಚೆನೆ ಪ್ರೆಸ್ ಮೀಟ್ ಆಯ್ತು. ಸದ್ಯ ಈಗ ಸೆಪ್ಟೆಂಬರ್ ಎಂಡ್ ಅಲ್ಲಿ ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಈ ಸತಿ ಸೀಸನ್ 12. ಈಗ ಲೋಗೋ ಕೂಡ ಬಿಟ್ಟಿದ್ದಾರೆ. ಲೋಗೋ ಅಂತೂ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಯಾರ್ಯಾರು ಇವಾಗ ಲೋಗೋ ಹೇಗಿದೆ ಅಂತ ನೋಡಿದಿರಾ, ಮತ್ತೆ ನಿಮಗೇನು ಅನಿಸ್ತು? ಲೋಗೋ ಇನ್ನೂ ಬೆಟರ್ ಆಗಿ ಮಾಡಬಹುದಿತ್ತು ಅಥವಾ ಇದೇ ಚೆನ್ನಾಗಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಯಾರೆಲ್ಲ ಸ್ಪರ್ಧಿಗಳು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.